ಸತೀಶ್ ಆರ್ ಪಾಟೀಲ್ ಅಂತೇಳಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಅದರ ಅಡಿಯಲ್ಲಿ ಪುಷ್ಪ ಕೃಷಿ ಮತ್ತು ಉದ್ಯಾನ ವಿನ್ಯಾಸ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ಸಲವೂ ಕೂಡ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟವು ತೋಟಗಾರಿಕಾ ಮೇಳವನ್ನು ಇದೇ ತಿಂಗಳು 21, 22 ಮತ್ತು 23ನೇ ತಾರೀಕಿನಂದು ಅತಿ ಅದ್ಧೂರಿಯಾಗಿ ಕೈಗೊಂಡಿದ್ದು, ಅದರಲ್ಲಿ ನಮ್ಮ ವಿಭಾಗದ ವತಿಯಿಂದ ನಾವುಗಳು ರೈತರ ಹಿತದೃಷ್ಟಿಯಿಂದ ಮತ್ತು ಉದ್ಯಾನ ಪ್ರಿಯರ ಹಿತದೃಷ್ಟಿಯಿಂದ ಸಾಕಷ್ಟು ಪುಷ್ಪಗಳಲ್ಲಿ ಮತ್ತು ಅಲಂಕಾರಿಕ ಸಸ್ಯಗಳು ಮತ್ತು ಹೂವಿನ ಬೆಳೆಗಳಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ನೋಡಬಹುದು. ನಾವು ಸುಮಾರು 30 ಬೆಳೆಗಳಲ್ಲಿ ಸುಮಾರು 130 ತಳಿಗಳನ್ನು ನಾವು ಪ್ರಾತ್ಯಕ್ಷಿಕೆಗಾಗಿ ಬೆಳೆಸಿದ್ದೇವೆ. ಈ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕರ್ನಾಟಕದ ವಾಣಿಜ್ಯ ಬೆಳೆಗಳ ಹೂವಿನ ಬೆಳೆಗಳಲ್ಲಿ ವಾಣಿಜ್ಯ ಬೆಳೆಗಳಾದ ಚೆಂಡು ಹೂವಿನಲ್ಲಿ ಸುಮಾರು 30 ತಳಿಗಳನ್ನು ಮತ್ತು ಹೈಬ್ರಿಡ್ಗಳನ್ನು ನಾವು ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಿಂದ ಬಿಡುಗಡೆಯಾದಂಥ ತಳಿಗಳನ್ನು ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ಬೆಳೆಸಿದ್ವಿ. ಇದರಿಂದ ರೈತರು ಸಾಕಷ್ಟು ಮಾಹಿತಿಯನ್ನು ಪಡೆದು ಅದರ ಲಾಭವನ್ನು ಪಡೆದುಕೊಳ್ಳಬೇಕು. ಮತ್ತು ಇದೇ ಅಲ್ಲದೆ ಕೆಲವೊಂದು ವಾಣಿಜ್ಯ ಬೆಳೆಗಳಾದಂಥ ಸೇವಂತಿಗೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಂದು ವಾಣಿಜ್ಯವಾಗಿ ಮತ್ತು ಅತಿ ಲಾಭದಾಯಕವಾದಂಥ ಒಂದು ಹೂವಿನ ಬೆಳೆಯಾಗಿದ್ದು, ಇದರಲ್ಲಿಯೂ ಕೂಡ ನಾವು ಸುಮಾರು 16 ತಳಿಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕೆಗಳಾಗಿ ನಾವು ಬೆಳೆದಿದ್ದೇವೆ. ಅದನ್ನು ಕೂಡ ಅದರಲ್ಲೂ ಕೂಡ ಹೆಚ್ಚಿನ ಮಾಹಿತಿಯನ್ನು ರೈತರು ಪಡೆದುಕೊಳ್ಳಬೇಕು. ಇದಲ್ಲದೆ ಗೆಲಾಡಿಯಲ್ಲಿ ಸುಮಾರು 3 ತಳಿಗಳನ್ನು, ಸಂಗ್ಲಿ ಲೋಕಲ್ ಅಂತಕ್ಕಂಥ ಒಂದು ತಳಿಯನ್ನು ಮತ್ತು ಧಾರವಾಡ ಗೆಲಾಡಿಯ ಸೇರ್ಸ್ ಅಂತಕ್ಕಂಥ ಒಂದು ತಳಿಯನ್ನು ಮತ್ತು ಮಿಕ್ಸ್ ತಳಿಯನ್ನು ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ಬೆಳೆಸಿದ್ದೇವೆ. ಅದಲ್ಲದೆ ಚೈನಾ ರಾಷ್ಟ್ರದಲ್ಲಿ ಸುಮಾರು 8 ತಳಿಗಳನ್ನು ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ಬೆಳೆಸಿದ್ದೇವೆ. ಇಲ್ಲಿ ನಮ್ಮ ಲಾಸ್ಟ್ ಇಯರ್ ನಮ್ಮ ವಿಶ್ವವಿದ್ಯಾಲಯದ ಪಡೆದಂಥ ಚಿನ್ಮಯಿ ಅಂತಕ್ಕಂಥ ಒಂದು ವೆರೈಟಿ, ಚೈನಾ ರಾಷ್ಟ್ರದಲ್ಲಿ ಆ ವೆರೈಟಿ ಅತ್ಯಂತ ಆಕರ್ಷಕವಾಗಿದ್ದು ಅದನ್ನು ಕೂಡ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ನಾವು ಬೆಳೆದಿದ್ದೇವೆ. ಅದಲ್ಲದೆ ನಾವು ಸುಗಂಧರಾಜ, ಅದು ಕೂಡ ಒಂದು ವಾಣಿಜ್ಯ ಬೆಳೆಯಾಗಿದ್ದು ಅದು ಹೆಚ್ಚು ಲಾಭದಾಯವನ್ನು ಕೊಡ್ತಕ್ಕಂಥ ಬೆಳೆಯಾಗಿದೆ. ಕೆಲವೊಂದು ರೈತರು ಸಿಂಗಲ್ಗಳನ್ನು, ಕೆಲವೊಂದು ರೈತರು ಡಬಲ್ ತಳಿಗಳನ್ನು ಪ್ರಿಫರ್ ಮಾಡ್ತಾರೆ. ಅದಕ್ಕೆ ಇದರಲ್ಲಿ ಸಿಂಗಲ್ ತಳಿಗಳಲ್ಲಿಯೇ ಅನೇಕ ವಿಧವಾದ ತಳಿಗಳಿದ್ದು ಮತ್ತು ಡಬಲ್ದಲ್ಲಿಯೂ ಕೂಡ ಸಾಕಷ್ಟು ತಳಿಗಳಿದ್ದು ಅವು ಎಲ್ಲ ತಳಿಗಳನ್ನು ನಾವು ಕೂಡ ಸುಮಾರು 13 ತಳಿಗಳನ್ನು ನಾವು ಇಲ್ಲಿ ಪ್ರಾತ್ಯಕ್ಷಿಕೆಗಾಗಿ ನಾವು ಇಲ್ಲಿ ಬೆಳೆದಿದ್ದೇವೆ. ಅದಲ್ಲದೆ ಅಡಿಕೆ ಹೂವು ಅಂದರೆ ಗಾಂಪೇಣ, ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಲಾಸ್ಟ್ ಇಯರ್ನಲ್ಲಿ 3 ತಳಿಗಳನ್ನು ಬಿಡುಗಡೆ AGS 3, AGS 5 ಮತ್ತು AGS 6 ಅಂತಕ್ಕಂಥ ತಳಿಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕೆಗಳಾಗಿ ನಾವು ರೈತರಿಗಾಗಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡಿದ್ದೇವೆ.
ದಿನದಲ್ಲಿ ತಪ್ಪದೇ ಭೇಟಿ ಕೊಟ್ಟು ಎಲ್ಲ ಮಾಹಿತಿಗಳನ್ನು ವೈಜ್ಞಾನಿಕವಾಗಿ ಬೆಳೆತಕ್ಕಂಥ ಮಾಹಿತಿಗಳನ್ನು ಇಲ್ಲಿ ನಮ್ಮ ಈ ಬೆಳೆಗಳಿಗೆ ಸಂಬಂಧಪಟ್ಟಂಥ ಹಲವಾರು ವಿಜ್ಞಾನಿಗಳು ಉಪಸ್ಥಿತರಿದ್ದು ಎಲ್ಲ ರೈತರಿಗೆ ವೈಜ್ಞಾನಿಕವಾಗಿ ಸಲಹೆಗಳನ್ನು ನೀಡಲಿದ್ದಾರೆ. ಅದರ ಮಾಹಿತಿಯನ್ನು ಕೂಡ ಪುಷ್ಪ ಬೆಳೆಗಾರರು ಮತ್ತು ಈ ವಿಜ್ಞಾನ ಪ್ರಿಯರು ಮತ್ತು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ತೋಟಗಾರಿಕೆ ಮೇಳಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ.